ಭಿಕ್ಷುಕರ ಒಂದು ತಾಣ ಆಗ್ತಾ ಇದೆಯಾ ನಮ್ಮ ಮೆಟ್ರೋ ಸ್ಟೇಷನ್ಗಳು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಒಂದು ಭಿಕ್ಷುಕರಿಂದ ಕಾಟ ಆಗ್ತಾ ಇದೆ, ಭಿಕ್ಷುಕರ ಕಾಟ ಹೆಚ್ಚಾಗ್ತಾ ಇದೆ ಎನ್ನುವಂತಹ ಮಾತು. ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಭಿಕ್ಷುಕರ ಒಂದು ಕಾಟ ಹೆಚ್ಚಾಗ್ತಾ ಇದೆ. ಮೆಟ್ರೋದಲ್ಲಿ ಭಿಕ್ಷುಕರು ಭಿಕ್ಷಾಟನೆ ಮಾಡ್ತಾ ಇರೋದು ಕೇಳ್ತಾ ಇರೋದು ಇದು ಸರಿನಾ ಅನ್ನುವಂತಹ, ಏನು ಮಾಡ್ತಾ ಇದ್ದಾರೆ ಬೆಂಗಳೂರು ಮೆಟ್ರೋ ನಿಗಮದ ಒಂದು ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆ. ಬೆಂಗಳೂರು ಮೆಟ್ರೋದಲ್ಲಿ ಕಾಡ್ತಿದೆಯಾ ಭದ್ರತಾ ವೈಫಲ್ಯ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಪದೇ ಪದೇ ಮೆಟ್ರೋ ಲೈನಲ್ಲಿ ಭಿಕ್ಷುಕರ ಒಂದು ಭಿಕ್ಷಾಟನೆ ಜೋರಾಗಿ ನಡೀತಾ ಇದೆ, ಹೆಚ್ಚಾಗ್ತಾ ಇದೆ. ಹೈಟೆಕ್ ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಕಾರಣ ಏನು ಎನ್ನುವಂತಹ ಪ್ರಶ್ನೆ. ಕಳೆದ ಕೆಲ ತಿಂಗಳ ಹಿಂದೆನೇ ಮೆಟ್ರೋದಲ್ಲಿ ಭಿಕ್ಷಾಟನೆ ಕೂಡ ಆಗಿತ್ತು, ಈಗ ಮತ್ತೆ ಅದೇ ರೀತಿಯಾಗಿ ಆಗ್ತಾ ಇದೆ. ನಿನ್ನೆ ಕೂಡ ಮೆಟ್ರೋದಲ್ಲಿ ಭಿಕ್ಷಾಟನೆ ಕಂಡು ಬಂದಿದೆ ಕೇಳ್ತಾ ಇರುವಂಥದ್ದು. ಮೆಟ್ರೋದ ನಿಗಮದ ಅಧಿಕಾರಿಗಳ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಮೆಟ್ರೋ ನಿವಾರಣೆಯಲ್ಲಿ ವಿಫಲವಾಯ್ತಾ BMRCL ಎನ್ನುವಂತಹ ಪ್ರಶ್ನೆ. ಏನು ಮಾಡ್ತಾ ಇದ್ದಾರೆ ನಮ್ಮ ಮೆಟ್ರೋದ MD ರವಿಶಂಕರ್ ಎನ್ನುವಂತಹ ವಿಚಾರ. ಮೆಟ್ರೋದಲ್ಲಿ ನೋಡಿ, ದಿನದಿಂದ ದಿನಕ್ಕೆ ಒಂದು ಭಿಕ್ಷಾಟನೆ ಮಾಡುವಂತಹ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಅಲ್ಲಿನ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ, ಭಿಕ್ಷುಕರು ಒಳಗೆ ಹೇಗೆ ಬರ್ತಾ ಇದ್ದಾರೆ, ಭದ್ರತೆಯ ಒಂದು ವೈಫಲ್ಯ ಏನಾದರೂ ಕಾಡ್ತಾ ಇದೆಯಾ? ಯಾಕಂದ್ರೆ ಮೆಟ್ರೋದಲ್ಲಿ ಜನ ನಾನು ಬೇಗ ಆಫೀಸ್ಗೆ ಹೋಗಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ಟಿಂದ ಬರ್ತಾ ಇರ್ತಾರೆ, ಅಥವಾ ಮೆಟ್ರೋದಲ್ಲಿ ಒಂದು ಸುಗಮವಾದಂಥ ವ್ಯವಸ್ಥೆ ಇದೆ, ಸರಿಯಾದ ರೀತಿ ಕ್ಲೀನ್ ಕೂಡ ಮೇಂಟೈನ್ ಮಾಡ್ತಾರೆ ಅನ್ನುವಂಥ ಮನಸ್ಥಿತಿ ಇರುತ್ತೆ. ಆದರೆ ಈಗ ಮೆಟ್ರೋದಲ್ಲಿ ಭಿಕ್ಷುಕರು ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ, ಪದೇ ಪದೇ ಈಗ ಆಗ್ತಾ ಇರೋದಕ್ಕೆ ಕಾರಣ ಏನು? MD ಅವರಲ್ಲಿ ಏನು ಮಾಡ್ತಾ ಇದ್ದಾರೆ? ಯಾಕೆ ಭದ್ರತಾ ಸಿಬ್ಬಂದಿಗಳು ಸರಿಯಾಗಿ ಇಂಥವ್ರನ್ನ ನೋಡ್ತಾ ಇಲ್ವಾ, ಗಮನಿಸ್ತಾ ಇಲ್ವಾ? ಮೆಟ್ರೋದಲ್ಲಿ ಕೂಡ ಭಿಕ್ಷಾಟನೆ ಮಾಡಿದ್ರೆ ಅದು ಹೇಗೆ ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಜನರಿಗೆ ಇದೇನಪ್ಪ ಇಲ್ಲಿ ಕೂಡ ಬಿಡ್ತಾ ಇಲ್ಲ ಇವರು ಅಂತ ಒಂದು ಕಾಟ ಅನ್ನುವಂಥ ರೀತಿಯಲ್ಲಿ ಜನರ ಮನಸ್ಥಿತಿಗೆ ಬಂದುಬಿಡುತ್ತೆ. ಏನು ಮಾಡ್ತಾ ಇದ್ದಾರೆ ಮೆಟ್ರೋದ ಒಂದು ನಿಗಮದ ಸಿಬ್ಬಂದಿಗಳು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಭದ್ರತೆಯಲ್ಲಿ ಸರಿಯಾಗಿಲ್ವಾ? ಯಾಕಂದರೆ ಸಾಮಾನ್ಯ ವ್ಯಕ್ತಿಗಳು ನಾವು ಹೋದರೂ ಕೂಡ ಅಲ್ಲಿ ಚೆಕ್ ಮಾಡಿನೇ ಕಳಿಸೋದು. ಟಿಕೆಟ್ ತಗೋಬೇಕು, ಅದನ್ನು ಸ್ಕ್ಯಾನ್ ಮಾಡಬೇಕು, ಬ್ಯಾಗ್ ಇದ್ರೆ ಬ್ಯಾಗ್ನೂ ಕೂಡ ಚೆಕ್ ಮಾಡಿಸ್ಕೋಬೇಕು, ಹೋಗಬೇಕು ಒಳಗಡೆ. ಹಿಂಗಿರುವಾಗ ಈ ಭಿಕ್ಷುಕರು ಹೇಗೆ ಬಂದರು? ಇವರನ್ನು ಬಿಟ್ಟವರಾದರೂ ಯಾರು? ಇವರು ಹಂಗೆ ಸುಮ್ಮನೆ ಬಂದರೆ ಇಲ್ಲ, ಭಿಕ್ಷೆ ಮಾಡಬೇಕನ್ನೋ ಉದ್ದೇಶದಿಂದಾನೇ ಟಿಕೆಟ್ ತಗೊಂಡು ಬಂದು ಏನಾದರೂ ಭಿಕ್ಷೆ ಬೇಡ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ನಮ್ಮ ಮೆಟ್ರೋದಲ್ಲಿ ಮಾತ್ರ ಈ ಒಂದು ಭಿಕ್ಷಾಟನೆ ಬೇಡ್ತಾ ಇರುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಹೈಟೆಕ್ ಮೆಟ್ರೋ ಅಂತ ಹೇಳಿ ಹೆಸರಿದೆ, ಇದರಲ್ಲಿ ಯಾಕೆ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ? ಇದಕ್ಕೆ ಏನು ಕಾರಣ? ನಿಖರವಾದಂತಹ ಕಾರಣ ಏನು ಅದನ್ನು ತಿಳ್ಕೋಬೇಕಾಗಿದೆ. ಅಲ್ಲಿನ ಸಿಬ್ಬಂದಿಗಳೇ ಇದಕ್ಕೆ ಉತ್ತರವನ್ನು ಕೊಡಬೇಕು. ಯಾಕಂದರೆ ಕಳೆದ ತಿಂಗಳು ಕೂಡ ಇದೇ ಒಂದು ಭಿಕ್ಷಾಟನೆ ನಡೆದಿತ್ತು, ಆ ಒಂದು ವಿಚಾರ ಕೂಡ ಕೇಳಿ ಬಂದಿತ್ತು. ಈಗ ಮತ್ತೆ ಭಿಕ್ಷಾಟನೆ ಕಂಡು ಬರ್ತಾ ಇದೆ. ನಿನ್ನೆ ಮೊನ್ನೆ ಅಷ್ಟೇ ಮೆಟ್ರೋದಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಜನರ ಹತ್ರ ಎಲ್ಲರ ಹತ್ರ ಕೂಡ ಭಿಕ್ಷೆಯನ್ನು ಕೇಳ್ತಾ ಇರುವಂಥದ್ದು ಕಂಡು ಬಂದಿದೆ ಮೆಟ್ರೋದ ಒಂದು ರೈಲಿನ. ಹೀಗಾಗಿ ಮೆಟ್ರೋದಲ್ಲಿ ಭಿಕ್ಷಾಟನೆ ಮತ್ತೆ ಈಗ ಜೋರಾಗ್ತಾ ಇದೆ. ಯಾರು ಕೂಡ ಇದಕ್ಕೆ ಕಡಿವಾಣ ಹಾಕ್ತಾ ಇಲ್ಲ. BMRCL ಏನು ಮಾಡ್ತಾ ಇದೆ, MD ರವಿಶಂಕರ್ ಅವರು ಏನು ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಈ ಒಂದು ವಿಚಾರ ಏನಿದೆ ಮೆಟ್ರೋದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಮೆಟ್ರೋದಲ್ಲಿ ಇರುವಂತಹ ಈ ಒಂದು ಅವ್ಯವಸ್ಥೆಯನ್ನು ದೂರ ಮಾಡಬೇಕು. ಅಲ್ಲಿನ MD ಅವರು ಮತ್ತು ಅಲ್ಲಿನ ಸಿಬ್ಬಂದಿಗೆಲ್ಲರೂ ಕೂಡ ಇನ್ನು ಮುಂದೆ ಆದರೂ ಅವರು ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಮತ್ತು ಇದನ್ನು ತೆಗೆದುಹಾಕಬೇಕು, ಯಾರನ್ನೂ ಕೂಡ ಇಲ್ಲಿಗೆ ಬಿಡಬಾರ್ದು ಅನ್ನುವಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.